ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಹಸೆ ಕಡಲೆಕಾಯಿದು ಹೊಸ ರೀತಿಯ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನವರೆಗೂ ಈ ರೀತಿ ಗ್ರೇವಿ ನೀವು ಎಲ್ಲಿ ತಿನ್ನೋಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅಷ್ಟು ಟೇಸ್ಟಿ ಆಗಿದೆ. ನೀವು ಒಂದ್ಸತಿ ಏನಾದ್ರೂ ಇದು ಮನೆಯಲ್ಲಿ ಮಾಡಿದ್ರೆ ಬೆರಳು ಚಿಪ್ತಾನೆ ಇರ್ತೀರಾ, ಅಷ್ಟು ಟೇಸ್ಟಿ ಆಗಿದೆ. ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗೋಷ್ಟು ಕಡಲೆ ಗಿಡವನ್ನು ತಗೊಂಡು ಅದು ಕಡಲೆ ಮಾತ್ರ ಬೀಳಿಸಿ ಇಲ್ಲಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ತುಂಬಾ ಹಸಿಯಾಗಿರುವಂತ ಕಡಲೆಕಾಯಿ ಇಲ್ಲ. ಸ್ವಲ್ಪ ಒಣಗಿರುವಂತ ಕಡಲೆಕಾಯಿ ಇದೆ, ಸ್ವಲ್ಪ ಯೆಲ್ಲೋ ಕಲರ್ ಆಗಿರುವಂತ ಕಡಲೆಕಾಯಿ ಇದೆ. ನೀವು ನೋಡ್ತಾ ಇರಬಹುದು, ತುಂಬಾ ವೆರೈಟೀಸ್ ಕಲರ್ ಇಲ್ಲಿ ಕಾಣ್ತಾ ಇದಾವೆ ನಿಮ್ಗೆ. ನೀವು ತುಂಬಾ ಹಸಿರಾಗಿರುವಂತ ಕಡಲೆಕಾಯಿ ಕೂಡ ತಗೊಂಡು ಮಾಡಿದ್ರೆ ಇನ್ನೂ ತುಂಬಾ ಟೇಸ್ಟಿ ಆಗಿ ಅನಿಸುತ್ತೆ. ನಾನು ಇದನ್ನ ಒಂದು 2 ರಿಂದ 3 ದಿನ ತಂದ್ಬಿಟ್ಟು ಸ್ಟೋರ್ ಮಾಡಿರೋ ಕಾರಣಕ್ಕೆ ಇದು ಸ್ವಲ್ಪ ಒಣಗಿ ಕಲರ್ ಚೇಂಜ್ ಆಗಿದಾವೆ. ಮೊದಲಿಗೆ ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿಯನ್ನ ಕೂಡ ಸೇರಿಸ್ತಾ ಇದ್ದೀನಿ. 1 ಇಂಚು ಶುಂಠಿ. ನಂತರ ಇಲ್ಲಿ ಕೆಲವು ಗರಂ ಮಸಾಲವನ್ನ ಸೇರಿಸ್ತಾ ಇದ್ದೀನಿ. ನೀವು ಸ್ಪೈಸಿ ತಿನ್ನೋರಿದ್ರೆ ಕ್ವಾಂಟಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದನ್ನ ಆದಷ್ಟು ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೋಬೇಕು. ಆದ್ರೆ ನೀರನ್ನ ಮಾತ್ರ ಇದಕ್ಕೆ ಸೇರಿಸಬಾರದು ಫ್ರೆಂಡ್ಸ್. ಇಲ್ಲಿ ನಾನು 3 ಚಮಚದಷ್ಟು ಒಂದು ಕುಕ್ಕರ್ ಅಲ್ಲಿ ಎಣ್ಣೆಯನ್ನ ಸೇರಿಸ್ಕೊತಾ ಇದ್ದೀನಿ. ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ತುಂಬಾ ಬೇಗವಾಗಿ ಆಗುತ್ತೆ. 1 ಚಮಚದಷ್ಟು ಜೀರಿಗೆ, ರುಬ್ಬಿಟ್ಟಿರುವಂತ ಮಸಾಲೆಯನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾವು ಮಸಾಲೆಯನ್ನು ರುಬ್ಬುವಾಗ ನೀರ್ ಮಾತ್ರ ಹಾಕಬಾರದು, ನೀರು ಹಾಕೋದ್ರಿಂದ ಸಿಹಿ ಆಗುತ್ತೆ. ಈಗ ನಾವಿಲ್ಲಿ ಹಸಿ ವಾಸನೆ ಹೋಗುವವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ತಳ ಕೂಡ ಹಿಡಿತಾ ಇದೆ, ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ. 2 ಮೀಡಿಯಂ ಸೈಜ್ದು ಟೊಮೆಟೊನ ನಾನು ಪೇಸ್ಟ್ ಅನ್ನಾಗಿ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಮಿಕ್ಸಿಯಲ್ಲಿ ಇರುವಂತ ಪೇಸ್ಟ್ ಅನ್ನ ಕೂಡ ಚೆನ್ನಾಗಿ ಕೈಲಿಂದ ಬಡಿದ್ಬಿಟ್ಟು ಸೇರಿಸ್ಕೊಳ್ಳಿ. ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಸಾಲೆಯನ್ನ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ದಿಲ್ಲಿ ಗ್ರೇವಿ ರೆಡಿ ಆಗುತ್ತೆ. 1 ಚಮಚ ಧನಿಯಾ ಪೌಡರ್, ಅರ್ಧ ಚಮಚದಷ್ಟು ಆಮ್ಚೂರ್ ಪೌಡರ್, ನಂತರ ಇಲ್ಲಿ 1 ಚಮಚದಷ್ಟು ಗರಂ ಮಸಾಲವನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇದಕ್ಕೆ 2 ಚಮಚದಷ್ಟು ಕಸ್ತೂರಿ ಮೇಥಿಯನ್ನ ಸೇರಿಸ್ತಾ ಇದ್ದೀನಿ. ಫ್ಲೇವರ್ ಸಖತ್ತಾಗಿರುತ್ತೆ ಇದರಲ್ಲಿ. 1 ಟೀ ಸ್ಪೂನ್ ಆಗೋಷ್ಟು ಹಸಿ ಕಡ್ಲಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಗ್ರೇವಿ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ, ಕ್ರೀಮಿ ಆಗಿ ಅನ್ಸುತ್ತೆ, ಹಾಗೆ ಟೇಸ್ಟಿ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೂಡ ಚೆನ್ನಾಗಿ ನಮ್ಮ ಸ್ಪೂನ್ ಜೊತೆಗೆ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಗ್ರೇವಿಗೆ ಅನುಸಾರವಾಗಿ ನೀವು ಬಿಸಿ ನೀರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಕೂಡ ನೀವು ಸೇರಿಸ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಡಲೆಕಾಯವನ್ನ ಡೈರೆಕ್ಟ್ಲಿ ನಾವು ಇದಕ್ಕೆ ಸೇರಿಸಬೇಕು. ಆದಷ್ಟು ನೀವು ಎಳೆದಾಗಿರುವಂತ ಕಡಲೆಕಾಯಿ ತಗೊಂಡ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿ ಅನ್ಸುತ್ತೆ. ಬೇಡಪ್ಪ ಅಂದ್ರೆ ನೀವು ಈ ರೀತಿ ಬಲ್ತಿರುವಂತ ಕಡಲೆಕಾಯಿ ಕೂಡ ತಗೋಬಹುದು. ವರ್ಷದಲ್ಲಿ 1 ಸತಿ ಆದ್ರೂ ಕಡಲೆಕಾಯಿ ಸೀಸನ್ ಅಂತ ಬರುತ್ತೆ. ಆ ಟೈಮಲ್ಲಿ ಈ ಗ್ರೇವಿ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಚಿಟಿಕೆ ಆಗೋಷ್ಟು ಅಡಿಗೆ ಸೋಡವನ್ನ ಸೇರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ವಿಸಿಲ್ ಅನ್ನ ಹಾಕೋತಾ ಇದ್ದೀನಿ. 3 ವಿಸಿಲ್ ಅನ್ನ ನಾನು ಹಾಕ್ತಾ ಇದ್ದೀನಿ. 3 ವಿಸಿಲ್ ಆದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ನಮ್ದು ಗ್ರೇವಿ ರೆಡಿ ಆಗಿದೆ ಅಂತ. ನೀವು ಬೇಕಂದ್ರೆ ಸ್ವಲ್ಪ ಕಡಲೆಕಾಯಿನ ಮ್ಯಾಶ್ ಕೂಡ ಮಾಡ್ಕೋಬಹುದು, ತುಂಬಾನೇ ಟೇಸ್ಟಿಯಾಗಿ ಅನಿಸುತ್ತೆ. ಒಂದು ಪಾತ್ರೆಯಲ್ಲಿ 1 ಚಮಚದಷ್ಟು ತುಪ್ಪ ಮತ್ತು 1 ಚಮಚದಷ್ಟು ಎಣ್ಣೆಯನ್ನ ಸೇರಿಸ್ತಾ ಇದ್ದೀನಿ. ನೀವು ಪೂರ್ತಿ ಎಣ್ಣೆಯಲ್ಲಿ ಕೂಡ ಇದು ಒಗ್ಗರಣೆಯನ್ನ ಮಾಡ್ಕೋಬಹುದು. ನಂತರ ಇದಕ್ಕೆ 1 ಚಮಚದಷ್ಟು ಓಂ ಕಾಳನ್ನ ಸೇರಿಸ್ತಾ ಇದ್ದೀನಿ. ಓಂ ಕಾಳು ಹಾಕೋದ್ರಿಂದ ಆಸಿಡಿಟಿ ಕೂಡ ಆಗೋದಿಲ್ಲ. ಚಿಟಿಕೆ ಆಗೋಷ್ಟು ಇಂಗನ್ನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. 2 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನೀವು ಖಾರ ತಿನ್ನೋರಾದ್ರೆ ಹಸಿಮೆಣಸಿನಕಾಯಿನ ಜಾಸ್ತಿ ಕೂಡ ಹಾಕೋಬಹುದು. ಗ್ಯಾಸ್ ಅನ್ನ ಆಫ್ ಮಾಡಿ ಚಿಟಿಕೆ ಆಗೋಷ್ಟು ಅರಿಶಿನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸಿ ಫ್ರೆಂಡ್ಸ್. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಮಾಡಿಟ್ಟಿರುವಂತ ಗ್ರೇವಿಯಲ್ಲಿ ಸೇರಿಸಬೇಕು, ಬಿಸಿ ಬಿಸಿಯಾಗಿರುವಾಗಲೇ. ಫ್ರೆಂಡ್ಸ್, ಒಂದ್ಸತಿ ಆದ್ರೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆಗಂದ್ರೂ ತುಂಬಾ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಇದು. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವೇ ನನಗೆ ಕಮೆಂಟ್ ಅನ್ನ ಹಾಕ್ತೀರಾ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.